ಸ್ವಲ್ಪ ಬಿಜೆಪಿ ಅವರು ಅಪಪ್ರಚಾರ ಮಾಡೋದು, ದುಡ್ಡಿಲ್ಲ, ಗೇಟ್ ವರ್ಕ್ ಮಾಡಕ್ ಆಗ್ತಿಲ್ಲ ಇವ್ರ ಕಡೆ ಅಂತೇಳಿ ಎಲ್ಲ ಸ್ಟ್ರೈಕ್ ಮಾಡಿದ್ರು ಸರ್. ಅವಾಗ ಈ ನೀವೇನ್ ಟೈಮ್ ಬೋರ್ಡ್ ಕೊಟ್ಟಿದ್ರೆ ಅಷ್ಟರೊಳಗೆ ಮುಗಿಸಿದ್ರಿ ಈ ಕೆಲಸ. ಡೆಫಿನೆಟ್ಲಿ ಬಿಜೆಪಿ ಅವರು ಇರೋದೇ ಆರೋಪ ಮಾಡೋದಕ್ಕೆ. ಅವ್ರ ಕೆಲಸ ಮಾಡಿ ಇತಿಹಾಸ ಗೊತ್ತಿಲ್ಲ. ಒಂದೇ ಒಂದು ಡ್ಯಾಮ್ ಕಟ್ಟಿದ್ದ ಇತಿಹಾಸ ಇದೆಯಲ್ಲ 12 ವರ್ಷದಲ್ಲಿ. ನಿನ್ನೆ ನಾನು TV ನ್ಯೂಸನ್ನು ನೋಡ್ತಾ ಇದ್ದೆ. 22 ಲಕ್ಷ ಜನ ನೀಟ್ ಎಕ್ಸಾಮ್ ಅನ್ನು ಬರೆದಿದ್ದಾರೆ. 10 ಜನ ವಿದ್ಯಾರ್ಥಿಗಳು ಪತ್ರ ಬರೆದಿಟ್ಟು ಸುಸೈಡ್ ಮಾಡ್ಕೊಂಡಿದ್ದಾರೆ. ಒಬ್ಬ ಯೋಧರ ಮಗಳದ್ದು ನೋಡ್ತಾ ಇದ್ದೆ ನಿನ್ನೆ ನಿಮ್ಮ ಟಿವಿನಲ್ಲಿ. ಯೋಧರ ಮಗಳಿರ್ಬೋದು, 10 ಹುಡುಗರು ನೀಟ್ ಎಕ್ಸಾಮ್ಗೆ ಲೀಕ್ ಮಾಡಿಬಿಟ್ಟು ವಿದ್ಯಾರ್ಥಿಗಳ ಜೀವನದಲ್ಲಿ ಕೂಡ ಕೇಂದ್ರ ಸರ್ಕಾರ ರಾಜಕೀಯ ಮಾಡ್ತಾ ಇದೆ. ಮುಂದೆ ಒಂದಿನ ದೇಶದ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ. ಯಾರು ಹೊಣೆ ಸರ್? ವಿದ್ಯಾರ್ಥಿಗಳ ಭವಿಷ್ಯನ ಹಾಳಾಯ್ತು. ಇವತ್ತು ಇದನ್ನ ನೇರವಾಗಿ ಕೇಂದ್ರದ ಶಿಕ್ಷಣ ಸಚಿವರು, ಕೇಂದ್ರದ ಪ್ರಧಾನಮಂತ್ರಿಗಳು ಇದನ್ನ 22 ಲಕ್ಷ ಜನ ವಿದ್ಯಾರ್ಥಿಗಳ ಭವಿಷ್ಯವನ್ನು ಇವತ್ತು ಹಾಳು ಮಾಡಿದ್ರಲ್ಲ. ಸುಮಾರು ಇನ್ನೂ ಸುಸೈಡ್ ಮಾಡ್ಕೊಂತ ಇದ್ದಾರೆ ಹುಡುಗರು. ನಿನ್ನೆ ಲೆಕ್ಕಕ್ಕೆ 10 ಹುಡುಗರು ವಿದ್ಯಾರ್ಥಿಗಳು, ಬೇರೆ ಬೇರೆ ರಾಜ್ಯವರು ಕೂಡ ಇದ್ದಾರೆ. ಇದು ವಿದ್ಯಾರ್ಥಿಗಳ ಜೀವನದ ಸಾವಿನ ಮೇಲೆ ಕೂಡ ರಾಜಕಾರಣ ಮಾಡ್ತಕ್ಕಂಥ ಕೆಲಸ ಬಿಜೆಪಿ ಮಾಡ್ತಾರೆ. ಈಗಾಗಲೇ ಕ್ರಸ್ಟ್ ಗೇಟ್ ಇವ್ರಿಗೆ ಮುಗ್ಸಕ್ಕಾಗಲ್ಲ ಅಂದ್ರು, ದುಡ್ಡು ಇಲ್ಲ ಅಂದ್ರು, ಸರಿಯಾದ ಸಮಯಕ್ಕೆ ಮಾಡಲ್ಲ ಅಂದ್ರು. ಇದೆಲ್ಲ ಜನರಿಗೆ ವಾಪಸ್ ತಕೊಂಡರಂತ ಮಾಡಿದ್ರು. ಇವತ್ತು ನಾವು ನಮ್ಮ ಸರ್ಕಾರ ಬದ್ಧತೆಯಿಂದ ಕೆಲಸ ಮಾಡಿದ್ವಿ. ಈ ಭಾಗದ ರೈತರು ಪ್ರತಿಯೊಂದು ಗೊತ್ತಿದೆ ಇತಿಹಾಸ, ರಾಜಕಾರಣ. ಯಾರು ಇವತ್ತು ನೀರಾವರಿಗೆ ಒತ್ತು ಕೊಟ್ಟಿದ್ದಾರೆ, ಯಾರು ರೈತರ ಪರವಾಗಿ ಮಾಡಿದ್ದಾರೆ, ಗ್ಯಾರಂಟಿ ಯೋಜನೆಗಳನ್ನು ಯಾಕೆ ಮಾಡಿದ್ದಾರೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸೂಕ್ತ ಸಂದರ್ಭದಲ್ಲಿ ತೀರ್ಮಾನವನ್ನು ಕೊಡ್ತಾರೆ. ಬಟ್ ನಮ್ಮ ಸರ್ಕಾರ ಬಹಳ ಬದ್ಧತೆಯಿಂದ ಕೆಲಸ ಮಾಡಿದೆ. ಇಂದಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು, ಇಂದಿನ ನೀರಾವರಿ ಸಚಿವರು ಅಂತ DK ಶಿವಕುಮಾರ್ ಸಾಹೇಬರು ತ್ವರಿತಗತಿಯಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ 4 ಜಿಲ್ಲೆ ರೈತರಿಗೆ ಇವತ್ತು ನೆರವಾಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. 5 ಸ್ಥಾನಗಳು ಗೆಲ್ತದೆ ಅಂತಕ್ಕಂಥ ಈಗಾಗಲೇ ಮುಂದೆ ಹಿಂದೆನೆ ಚರ್ಚೆ ಮಾಡಿ ಇವತ್ತು 5ಕ್ಕೆ5 ನಾವು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇತ್ತು. ಸೊ ಯಾರು ಓಟ್ ಹಾಕಿದ್ದಾರೆ, ಯಾರು ಕ್ರಾಸಿಂಗ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಮಾಡಿರ್ಬೋದು ಕ್ಯಾಂಡಿಡೇಟ್ಗಳಿಗೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಬಗ್ಗೆ ಒಂದು ಬೆಂಬಲಿಸ್ಬೇಕಂತಕ್ಕಂಥದ್ದು ಇರ್ಬೋದು. ಬಟ್ ನನ್ನ ಮಾಹಿತಿ ಇಲ್ಲ. ಮಾಡಿಬಿಟ್ಟಂತ ವಿಚಾರ ದಿನ ಭೇಟಿ ಆಗ್ತೀವಿ ನಾವು. ಹೊಸ CM ಅವ್ರನ್ನ, ಹಿಂದಿನ CM ಅವ್ರನ್ನ ಬೆಂಗಳೂರಾಗಿದ್ರು ದಿನ ಭೇಟಿ ಆಗ್ತೀವಿ. ಅಭಿವೃದ್ಧಿ ಕೆಲಸಕ್ಕಿರ್ಬೋದು, ಇನ್ನಿತರ ವಿಚಾರ ಬಗ್ಗೆ ಚರ್ಚೆಗಿರ್ಬೋದು. ನೋಡೋಣ, ಹೈಕಮಾಂಡ್ ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನನಗೆ ಹಿಂದೆನೆ 23ರಲ್ಲಿ ಹಿಂದಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಮಾತು ಕೊಟ್ಟಿದ್ರು. 2.5 ವರ್ಷ ಕನ್ಸಿಡರ್ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಮಾಡ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ.